ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೊಂದು ಬೆಂಡೆಕಾಯಿ ರಾಯ್ತ ಮಾಡೋದು ಹೇಳ್ಕೊಡ್ತೀನಿ. ಅದನ್ನು ಮೊಸರು ಬಜ್ಜಿ ಅಂತಲೂ ಹೇಳ್ಬೋದು. ಅದನ್ನು ಮಾಡೋದು ಈಸಿ. ಜಸ್ಟ್ ಫ್ರೈ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಆಮೇಲೆ ಮೊಸರು ಸೇರಿಸೋದಷ್ಟೇ. ಈ ಬೆಂಡೆಕಾಯಿ ಅನ್ನೋದು ಎಷ್ಟು ಒಳ್ಳೆಯದು ಅಂತಂದರೆ, ಇದು ಶುಗರ್ಗೆ ಒಳ್ಳೆಯದು, ಹಾಗೆ ಡೈಜೆಷನ್ಗೆ, ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು, ಕ್ಯಾನ್ಸರನ್ನು ತಡೆಯುತ್ತೆ, ಕಾನ್ಸ್ಟಿಪೇಷನ್ ಆಗಿದ್ದರೆ, ಕಣ್ಣುಗೆ, ಬಿ ಪಿ ಏನಾದ್ರು ಜಾಸ್ತಿ ಇದ್ದರೆ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ತುಂಬ ಒಳ್ಳೆಯ ತರಕಾರಿ. ಐರನ್ ಕಂಟೆಂಟ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನೋಡಿ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡಿಕೊಳ್ಬೇಕು. ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಬೆಂಡೆಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿರ್ತೀವಲ್ಲ, ತೊಳೆದು ಆ ರೀತಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ನಾವಿಲ್ಲಿ ಹಾಕಿಬಿಟ್ಟು ಆಮೇಲೆ ಬಾಡಿಸೋದಷ್ಟೆ. ಅದನ್ನು ಚೆನ್ನಾಗಿ ನೀವು ಬಾಡಿಸ್ಬೇಕಾಗತ್ತೆ. ಆವಾಗ ಅದು ಎಲ್ಲ ಒಂಥರ ಅಂಟಂಟು ಇರುತ್ತೆ, ಅದರಲ್ಲಿ ಒಂಥರ ಲೋಳೆ ಲೋಳೆ ಥರ ಬರುತ್ತೆ. ಅದನ್ನೆಲ್ಲ ನೀವು ಚೆನ್ನಾಗಿರೋದಿಲ್ಲ, ಅದು ಇದ್ದರೆ ಒಂಥರ ಅಂಟಂಟಾಗುತ್ತೆ. ಅದಕ್ಕೋಸ್ಕರ ಈ ಥರ ಬಾಡಿಸುವಾಗ ಅದೆಲ್ಲ ಹೊರಟೋಗ್ಬಿಟ್ಟು ಒಂಥರ ಚೆನ್ನಾಗಾಗುತ್ತೆ. ಬಾಣಲೆನಲ್ಲೇ ಎಲ್ಲ ಅಂಟ್ಕೊಂಡು ಬಿಡುತ್ತೆ. ಆ ರೀತಿ ಚೆನ್ನಾಗಿ ಬಾಡಿಸ್ಬಿಡ್ಬೇಕು ಅದನ್ನು. ನೋಡಿ, ಈ ಥರ ಎಲ್ಲ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಬಾಡಿಸ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಒಂಚೂರು ಬೇಕಾದರೆ ನೀರು ಬೆರೆಸ್ಕೊಂಡು, ಕಾಲು ಲೋಟದಷ್ಟು ನೀರು ಬೆರೆಸ್ಕೊಳ್ಬೋದು. ಇಲ್ಲಿದ್ರೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನೀರು ಬೆರೆಸ್ಕೊಂಡಾಗ ಆ ಅಂಟು ಸಹ ಎಲ್ಲ ಹೋಗಿ ಅಲ್ಲೇ ಉಳ್ಕೊಂಡ್ಬಿಡತ್ತೆ. ಅದಕ್ಕೋಸ್ಕರ ನೀವು ಒಂಚೂರು ಉಪ್ಪು ಮತ್ತು ಒಂದು ಕಾಲು ಲೋಟ ಅಷ್ಟೇ, ಜಾಸ್ತಿ ಹಾಕೋಬಾರ್ದು, ಮುದ್ದೆ ಥರ ಆಗಿಬಿಡತ್ತೆ. ಜಸ್ಟ್ ಒಂಚೂರು ಒಂದು 2-3 ಸ್ಪೂನಷ್ಟು ನೀರನ್ನು ಹಾಕೋಬೋದು. ಈ ಥರ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಳ್ಳುವಾಗ ಅದೇ ನೋಡಿ, ಒಂಚೂರು ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಆಮೇಲೆ ಜಸ್ಟ್ ಅದನ್ನು ತಣ್ಣಗೆ ಮಾಡಿಬಿಟ್ಟು ಮೊಸರು ಬೆರೆಸಿದ್ರೆ ಆಯ್ತಷ್ಟೇ. ಉಪ್ಪು ನೀವು ರುಚಿಗೆ ಬೇಕಾದಷ್ಟು, ನಾನಿಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಆಮೇಲೆ ಮೇಲಿಂದ ಸ್ವಲ್ಪ ನೀರು ಹಾಕಿದರೆ ಆಯ್ತು. ನೋಡಿ, ಇಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ನೀರು ಹಾಕಬೇಕಷ್ಟೆ. ನೀರು ಹಾಕಿಬಿಟ್ಟು ಅದನ್ನು ಬಾಡಿಸ್ಬೇಕು. ನೋಡಿ, ಈಗೆಲ್ಲ ಬಾಣಲೆಗೆ ಹಿಡ್ಕೊಳ್ತಾ ಇದೆ ಆಲ್ರೆಡಿ. ಆ ಅಂಟೆಲ್ಲ ಹಿಡ್ಕೊಳ್ಳುತ್ತೆ. ಆಮೇಲೆ ಅದಲ್ಲೇ ಮೆತ್ತಗಾಗುತ್ತೆ. ಇದನ್ನು ಹೀಗೇ ಬೇಯಿಸೋದೇ ಇದೇ ರೀತಿ. ಚೂರು ಹೀಗೆ ನೀರು ಹಾಕ್ಕೊಂಡು ಚೂರು ಹೊತ್ತು ಬಿಡಬೇಕು. ಆವಾಗೆಲ್ಲ ಸರಿಯಾಗಿ ಬೇಯುತ್ತೆ. ಅದು ಒಂದು 7-8 ನಿಮಿಷ ಬೇಕಾಗತ್ತೆ. 5-6 ನಿಮಿಷ ಬೇಯುತ್ತೆ. ನೋಡಿ, ಈಗ ಇದೆಲ್ಲ ಆಲ್ಮೋಸ್ಟ್ ಅಲ್ಲ ಆಯ್ತು, ಶ್ರಿಂಕ್ ಆಯ್ತು. ಈಗ ಸಣ್ಣಕ್ಕೆ ಎಲ್ಲ ಬೆಂದು ಇದಾಯಿತು. ಸೊ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ತಣಿಯೋಕ್ಕೆ ಬಿಡಬೇಕು, ತಣ್ಣಗಾಗಕ್ಕೆ ಬಿಡಬೇಕು. ಅದು ಒಂಚೂರು ತಣ್ಣಗಾದ ತಕ್ಷಣ ಆಮೇಲೆ ಮೊಸರು ಬೆರೆಸಿದ್ರೆ ಆಗೋಯ್ತು. ರಾಯ್ತ ರೆಡಿ. ತುಂಬ ಈಸಿಯಾಗಿ ಮಾಡ್ಬೋದು. ಇದು ಸಹ ಬೇಸಿಗೆಯಲ್ಲಿ ಮಾಡೋಂಥ ಒಂದು ಅಡುಗೆ ಅಂತಲೇ ಹೇಳ್ಬೋದು. ಒಂದು 10 ನಿಮಿಷದಲ್ಲಿ ತಯಾರು ಮಾಡಿಬಿಡ್ಬೋದು ಇದನ್ನು. ಅದನ್ನು ಜಸ್ಟ್ ಬಾಡಿಸ್ಕೊಳ್ಳೋಕ್ಕೆ ಬೇಕಾಗೋ ಅಷ್ಟು ಟೈಮ್ ಅಷ್ಟೇ. ಏನೋ ಮಾಡೋಕ್ಕೆ ಬೇಜಾರಾದಾಗ ಈ ಕಟ್ ಮಾಡ್ಕೊಂಡು ಒಂಚೂರು ಬಾಡಿಸ್ಕೊಂಡ್ಬಿಟ್ರೆ ಆಗೋಯ್ತು. ಬೇರೆ ಏನು ಕೆಲಸನೂ ಇಲ್ಲ ಇದಕ್ಕೆ. ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಬೋದು, ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗೂ ಇರುತ್ತೆ. ನೀವು ಸಹ ಇದನ್ನು ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಆಯಿತು, ಆಲ್ಮೋಸ್ಟ್ ಅಲ್ಲೆಲ್ಲನೂ ಮುಗೀತು. ಜಸ್ಟ್ ಎಷ್ಟು ಚೆನ್ನಾಗಿರುತ್ತೆ. ತುಂಬಾ ಹೆಲ್ದಿಯಾಗೂ ಇರುತ್ತೆ. ನೀವು ಸಹ ಖಂಡಿತ ಇದನ್ನು ಮಾಡಿ ನೋಡಿ.